ಹಲೋ ಸರ್ ಹೇಳಿ ಸರ್, ನಮಸ್ಕಾರ. ಸರ್ ನಮಸ್ತೆ. ಯಾವಾಗಿಂದ ಸರ್ ಪ್ರಾಬ್ಲಮ್ ಆಗಿರೋದು? ಸರ್ ಇದು 8 ತಿಂಗಳಾಯ್ತು. ಹೌದಾ? 8 ತಿಂಗಳಲ್ಲಿ ಒಂದು 4 ತಿಂಗಳು ಓಡಾಡ್ತಾ ಇದ್ರು, ಟ್ಯಾಲೆಂಟ್ ಎಲ್ಲ ಹೊರ ಹೋಗಿ ಬರ್ತಿದ್ರು. ಓಕೆ ಎಲ್ಲ ಮಾಡ್ತಾ ಇದ್ರು. ಓಕೆ. ಇವಾಗ 4-5 ತಿಂಗಳಿಂದ ಸ್ವಲ್ಪ ನೆಗೆಟ್ ಮಾಡ್ತಾ ಇಲ್ಲ, ಟೈಲೆಂಟು ಕರ್ಕೊಂಡು ಎಲ್ಲ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಅನ್ನೋ ತೊಂದರೆ ಆಗ್ತಾ ಇದೆ. ಓಕೆ ಸರ್, ನಿಮ್ಮ ಲೊಕೇಶನ್ ಎಲ್ಲ ನಮ್ಗೆ ವಾಟ್ಸಪ್ ಮಾಡಿ. ಒಂದು ಹಾಫ್ ಆನ್ ಅವರ್ ಅಲ್ಲಿ ಸ್ಪಾಟಲ್ಲಿ ಇರ್ತೀವಿ ಸರ್. ಓಕೆ ಸರ್, ಓಕೆ. ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ, ಜೀವ ಹೋದರು ಜಗವೇನೇ ಅಂದರು ಮಾತು. ಈ ಕಾಲದಲ್ಲಿ ಈ ಥರ ಒಂದು ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ನನಗೆ ಒಂದು ಹೆಮ್ಮೆ ಆಗ್ತಾ ಇದೆ. ಎಷ್ಟು ಸಂತೋಷ ಆಗ್ತಾ ಇದೆ ಅಂದರೆ ಭಾಳ ಸಂತೋಷ ಆಗ್ತಾ ಇದೆ. ಎಲ್ಲರೂ ಬದುಕದೇನೆ ಏನಕ್ಕೆ ಸರ್? ತಿನ್ನೋದಕ್ಕೆ, ಆರೋಗ್ಯ ನೋಡ್ಕೊಳಕ್ಕೆ ಸರ್. ದುಡಿಯೋದೇ ಇದಕ್ಕೆ ಸರ್. ಹೊಟ್ಟೆ ತುಂಬಬೇಕು, ಆರೋಗ್ಯ ಇರಬೇಕು. ಇರುತ್ತೆ ಎಲ್ಲ ಎಕ್ವಿಪ್ಮೆಂಟ್ಸ್ ಜಾಸ್ತಿ ಕಾಸ್ಟ್ಲಿ, ಯೂಸ್ ಮಾಡೋಕ್ಕಾಗಲ್ಲ. ಎಲ್ಲ ನಾಶ ಕರ್ಕೊಂಡು ಹೋಗ್ಬೇಕಾಗಲ್ಲ. ಹಾಕಿರ್ತೀರಾ, ಅಕಸ್ಮಾತ್ ಅವ್ರು ನೀವು ಇನ್ನೆಲ್ಲ ಪ್ರೆಸೆಂಟ್ ಇದ್ದಾಗ ಇದು ಕೊಟ್ಟರೆ ಯೂಸ್ ಮಾಡ್ಕೊಬೋದು. ಅದನ್ನೇ ಆರಾಮಾಗಿ ಯೂಸ್ ಮಾಡ್ಕೊಂಡು ಇದು ಮಾಡ್ಕೊಬೋದು. ಒಬ್ಬನೇ ಒಬ್ಬ ನಮಗೆಲ್ಲ ಒಬ್ಬನು, ಯಾರ ಹೆತ್ತ ಮಗನೋ ನಮಗಾಗಿ ಬಂದನು. ಮೇಲು ಕೀಳು ಗೊತ್ತೇ ಇಲ್ಲ, ಬಡವನು ಗೆಳೆಯಾನೆ, ಶ್ರೀಮಂತಿಕೆ ತಲೆ ಹತ್ತೇ ಇಲ್ಲ, ಹತ್ತೂರ ಒಡೆಯಾನೆ. ನಿನ್ನ ಹೆಸರು ನಿಂದೇ ಬೆವರು, ತಾನು ಬೆಳೆದು ತನ್ನವರನ್ನು ಬೆಳೆಸೋ ಗುಣ, ನೇರ ನುಡಿಗೆ ಸತ್ಯದೆಡೆಗೆ ಮಾಡಿದ ಪ್ರಮಾಣ. ನಿಂತ ನೋಡು ಯಜಮಾನ, ನಿಂತ ನೋಡು ಯಜಮಾನ.